ಲೋಕಸಮರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ದಕ್ಷಿಣ ದಂಡಯಾತ್ರೆಗೆ ಸಜ್ಜಾದಂತ ಮಲ್ಲಿಕಾರ್ಜುನ ಖರ್ಗೆ ಹಾಗಾದ್ರೆ ಏನ್ ಪ್ಲಾನ್ ಮಾಡಿದ್ದಾರೆ? ಎಐಸಿಸಿ ಅಧ್ಯಕ್ಷರಿಂದ ಮಿಷನ್ ಸೌತ್ಗೆ ಒಲವು ಹೆಚ್ಚಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಿಂದ ಮಿಷನ್ ಸೌತ್ಗೆ ಒಲವು. ಆ ಎರಡು ರಾಜ್ಯಗಳ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣ್ಣಾಯಿಸಿದ್ದಾರೆ. ಯಾವುದು ಆ ಎರಡು ರಾಜ್ಯಗಳು ಅನ್ನೋದೇ ಈಗ ಪ್ರಶ್ನೆ. ವಿಸ್ತಾರ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮಗೆ ಸಿಗಲಿದೆ. ಲೋಕಸಮರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮೆಗಾ ಪ್ಲಾನ್ ಒಂದನ್ನ ಮಾಡಿದ್ದಾರೆ, ರಣತಂತ್ರವನ್ನ ಹೆಣೆದಿದ್ದಾರೆ. ಆ ಎರಡು ರಾಜ್ಯಗಳನ್ನ ಮೇಲೆ ದೃಷ್ಟಿಕೋನವನ್ನ ಇರಿಸಿದ್ದಾರೆ. ಹಾಗಾದ್ರೆ ಆ ಎರಡು ರಾಜ್ಯಗಳು ಯಾವುವು? ಹಾಗಾದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಆ ಎರಡು ರಾಜ್ಯಗಳಲ್ಲೇ ಹೆಚ್ಚು ಕಣ್ಣಿಟ್ಟಿರುವಂತದ್ದು, ಹೆಚ್ಚು ಒಲವನ್ನ ತೋರ್ತಾ ಇರುವಂತದ್ದು. ಹಾಗಾದ್ರೆ ಆ ಎರಡು ರಾಜ್ಯಗಳು ಯಾವುದು ಅನ್ನೋದನ್ನ ವಿಸ್ತಾರ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮಗೆ ಸಿಗಲಿದೆ. ತವರು ರಾಜ್ಯ ಕರ್ನಾಟಕ, ತೆಲಂಗಾಣದ ಮೇಲೆ ಖರ್ಗೆ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತು. ಈ ಬಾರಿ ಕರ್ನಾಟಕ ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಬಂದಿದೆ, ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿಗೆ ಹೆಚ್ಚು ಸೀಟ್ ಬಂದ್ರೆ ಏನ್ ಕತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ. ಆ ಎರಡು ರಾಜ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಒಂದು ಕರ್ನಾಟಕ, ಮತ್ತೊಂದು ತೆಲಂಗಾಣ. ಈ ಎರಡು ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಇರಲಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಬಿಜೆಪಿಗೆ ಹೆಚ್ಚು ಮತಗಳೇನಾದ್ರೂ ಸಿಕ್ಕಿಬಿಟ್ರೆ ಆಗ ಕಾಂಗ್ರೆಸ್ನ ಗತಿ ಏನು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ, ಮತ್ತೆ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಮರ್ಯಾದೆ, ನಿಮ್ಮ ಮರ್ಯಾದೆ ಏನಾಗಲಿದೆ? ನಮ್ಮದೇ ಸರ್ಕಾರ ಇದ್ಕೊಂಡು ಲೋಕಸಭೆ ಗೆಲ್ಲೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಹೇಗೆ? ಒಂದು ನೆನಪಿಟ್ಕೊಳ್ಳಿ, ಲೋಕಸಭೆ ಚುನಾವಣೆ ಗೆಲ್ಲಲೇಬೇಕು, ಅದು ಅನಿವಾರ್ಯ. ಲೋಕಸಭೆಯಲ್ಲಿ ಸೋತ್ರೆ ನಿಮ್ಮ ಸರ್ಕಾರ ಇರೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇರೋದು ಕೂಡ ಕಷ್ಟ ಆಗ್ಬಿಡುತ್ತೆ. ರಾಜ್ಯದಲ್ಲಿ ಸರ್ಕಾರ ಸೇಫ್ ಆಗಬೇಕು ಅಂತ ಅಂದ್ರೆ ಲೋಕಸಭೆಯಲ್ಲಿ ಗೆಲ್ಲಲೇಬೇಕು, ಇದು ಒಂದು ರೀತಿಯಾದಂತಹ ಅನಿವಾರ್ಯ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಡೆದಿರುವಂತಹ ಸಭೆಯಲ್ಲಿ ನಾಯಕರ ಜೊತೆ ಮಾತನಾಡಿದ್ದಾರೆ. ನಿಮಗೆ ನಿಮ್ಮ ಈಗಿನ ಅಧಿಕಾರ ಬೇಕು ಅಂತ ಅಂದ್ರೆ ಲೋಕಸಭೆಯಲ್ಲಿ ನಾವು ಗೆಲ್ಲಲೇಬೇಕು. ತೆಲಂಗಾಣ ಕರ್ನಾಟಕ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಬಹಳ ಖುಷಿಯಿಂದ ಇದ್ದಾರೆ ರಾಜ್ಯದ ನಾಯಕರು. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಲೂ ಕೂಡ ರಾಜ್ಯದ ನಾಯಕರು ಸೇಫ್ ಆಗಿದ್ದೀವಿ ಅಂತ ಹೇಳಿ ಸಂಭ್ರಮದಲ್ಲಿದ್ದಾರೆ. ಮತ್ತೊಂದು ಕಡೆ ತೆಲಂಗಾಣದಲ್ಲೂ ಕೂಡ ಮೊನ್ನೆ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ತೆಲಂಗಾಣ ಭರ್ಜರಿ ಗೆಲುವನ್ನ ಕೂಡ ಸಾಧಿಸಿತು. ಅವರು ಕೂಡ ಸಂಭ್ರಮದಲ್ಲಿದ್ದಾರೆ. ಒಂದು ವೇಳೆ ಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗಿನ ಬಹುಮತ ಏನಾದ್ರೂ ಗಳಿಸಿಬಿಟ್ರೆ ಆಗ ಈ ಎರಡು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಉಳಿಯೋದು ಬಹಳ ಕಷ್ಟ ಆಗತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದಿನ ಒಂದು ಸಭೆಯಲ್ಲಿ ನಾಯಕರನ್ನ ಉದ್ದೇಶಿಸಿ ಈ ಎಲ್ಲ ಚರ್ಚೆಗಳನ್ನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.